ಗೆಲ್ಲ ಹೋಗಿದ್ದೀನಿ, ಮಧ್ಯದಲ್ಲೂ ಹೋಗಿದ್ದೀನಿ. ಆಮೇಲೆ ನಮ್ಮ ಬಂಗಾರದ ಅಮ್ಮ ವರ್ಕು ನಡೀತಾ ಇರಬೇಕಾದ್ರೆ ಅಲ್ಲಿಗೂ ಹೋಗ್ತಾ ಇರ್ತೀನಿ ಆ್ಯಕ್ಚುಲಿ ನಾನು ಅವಾಗವಾಗ. ಸೊ ತಯಾರಿ ಅಂತ ಏನಿಲ್ಲ, ಎಲ್ಲ ಯಾರೂ ಹೊಸಬ್ರಿಲ್ಲ ಅಲ್ಲಿ, ನನಗೆ ಗೊತ್ತಿರೋ ಜನ. ಸೊ ನೋ ಪ್ರಾಬ್ಲಮ್. ಈ ಸಲ ನಿಮಗೆ ಯಾವ ರೀತಿಯ ಆತ್ಮವಿಶ್ವಾಸ, ಅಂದರೆ ನಂಬಿಕೆ, ಈ ಸಲ ನಾನು ಒಂದೊಳ್ಳೆ ಲೀಡ್ನಲ್ಲಿ ನಾನು ಗೆಲ್ತೀನಿ ಆ ಥರದ್ದೊಂದು ತಯಾರಿ ಮಾಡ್ಕೊಂಡಿದ್ದೀನಿ, ಈ ಸಲ ನಿಮ್ಮ ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವರು ನಿಮ್ಮ ತಮ್ಮವರು, ಒಂದು ಹೋಲ್ಡ್ ಇದೆ ಈಗ, ಆಗಿಗಿಂತ ಈಗ ದೊಡ್ಡ ಮಟ್ಟಕ್ಕೆ ಹೋಲ್ಡ್ ಇದೆ, ನಿಮಗೆ ಯಾವ ರೀತಿ ಭರವಸೆ ಇದೆ ಈ ಸಲ? ನನಗೆ ಭರವಸೆ ಇದೆ ನಾನು ಗೆಲ್ತೀನಿ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ನಮ್ಮ ಪಕ್ಷದ ಕೆಲಸಗಳು ತುಂಬ ಚೆನ್ನಾಗಾಗಿದೆ. ಆಮೇಲೆ ಮಧುನೂ ಅಷ್ಟೇ ತುಂಬ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾಯಿದ್ದಾನೆ. ಆಮೇಲೆ ಅವನಿಗೆ ಸಿಕ್ಕಿರೋ ಪೋರ್ಟ್ಫೋಲಿಯೋ ಕೂಡ ತುಂಬ ಒಳ್ಳೆ ಪೋರ್ಟ್ಫೋಲಿಯೋ. ಅವನಿಗೆ ಭಾಳ ಕೆಲಸ ಮಾಡೋಕ್ಕೆ, ಅವನಿಗೆ ಎಷ್ಟು ಕೆಲಸ ಹೇಳಿದ್ರು ಮಾಡ್ತಾನೆ ಮಧು. ಸೊ ಅವನ ಜೊತೆಗೆ ನಾನು ಜೊತೆಗೆ ಓಡಾಡಿಕೊಂಡು ಇದೆಲ್ಲ ಮಾಡ್ತಾಯಿದ್ದೀವಿ ನಾವು. ಸೊ ಇನ್ನೊಂದು ವಿಷಯ ಕೇಳ್ಪಡ್ತಿದ್ವಿ, ಅಂದ್ರೆ ಸೊರಬದಿಂದ ಓಡಾಡ್ತಿದ್ರಿ ನೀವು ಯಾವಾಗ್ಲೂ ಹೋದ್ರೆ, ಈ ಬಾರಿ ಶಿವಮೊಗ್ಗದಲ್ಲಿ ಏನಾದ್ರು ಬಾಡಿಗೆ ಮನೆ ಮಾಡಿ ಅಲ್ಲಿಂದ ಪ್ರಚಾರಕ್ಕೆ ಅನುಕೂಲ ಆಗಂಗೆ ಆ ಥರದ್ದು ಏನಾದ್ರು ಮಾಡ್ತಿದ್ರಿ? ಇಲ್ಲ, ಅಲ್ಲಿ ಆಗಲೇ ಮನೆ ಮಾಡಿದ್ದೀವಿ ನಾವು. 2 ಮನೆ ಇದೆ ಅಲ್ಲೀಗ. ಮಧು ಮನೆ ಪಕ್ಕದಲ್ಲೇ ನಮ್ಮ ಮನೆಯೂ ಇದೆ ಬಂದು. ಸೊ ಆಮೇಲೆ ನಾನು ಬರೀ ಸೊರಬ ಓಡಾಡಿಲ್ಲ, ನಾನು ಎಲ್ಲ ಕಡೆ ಹೋಗಿದ್ದೀನಿ. ತೀರ್ಥಹಳ್ಳಿ, ಸಾಗರ, ಹೊಸನಗರ ಎಲ್ಲ ಕಡೆ ನಾನು ಹೋಗಿದ್ದೀನಿ. ನನಗೆ ಎಲ್ಲ ಕಡೆ ಜನಬಳಕೆ ಇದೆ. ನನಗೆ ಲಾಸ್ಟ್ ಇದು 9 ವರ್ಷದಿಂದ ಓಡಾಡಿರ್ತೀನಿ.